ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಅವನು ನಮ್ಮ ಹತ್ರ ಏನಾದ್ರು ಮುಚ್ಚಿಟ್ಟಿದ್ದಾಳ? ಈ ವಿಷಯನ ನಾವೀಗ ಮಾತಾಡೋದು ಬೇಡ. ಮೊದಲು ಆರ್ಯ ಎಲ್ಲಿದ್ದಾನೆ, ಯಾವಾಗ ಬರ್ತಾನೆ ಅಂತ ತಿಳ್ಕೊಂಡು ನಾನೇ ಡಾಕ್ಟರ್ನ ಮೀಟ್ ಮಾಡ್ತೀನಿ. ಕಷ್ಟ ಅಂದರೆ ಓಡ್ ಬರ್ತೀಯ, ಆದರೆ ನಿನ್ನ ಸಮಯನ ಹೀಗೆ ಬಳಸ್ಕೊಳ್ತಾ ಇರೋದಕ್ಕೆ ಸಾರಿ. ಅಮ್ಮ, ನೀವು ನನ್ನ ಯಾವತ್ತೂ ಎಂಪ್ಲಾಯಿ ಥರ ಟ್ರೀಟ್ ಮಾಡೇ ಇಲ್ಲ. ಅಂದಮೇಲೆ ನಾನು ನಿಮ್ಮನ್ನ ಬರೀ ಬಾಸ್ ಥರ ಹೇಗೆ ಟ್ರೀಟ್ ಮಾಡಲಿ? ಮೀರಾ, ನಾವಿನ್ನು ಹೇಗಾದರೂ ಮ್ಯಾನೇಜ್ ಮಾಡ್ತೀವಿ. ನೀನು ಆಫೀಸಲ್ಲಿ ಮರ್ಜರ್ ಪ್ರೊಸೆಸ್ನ ಹೇಗಾದರೂ ಮಾಡಿ ಬ್ರೋ ಇನ್ ಲಾ ಬರೋವರೆಗೂ ಹೋಲ್ಡ್ ಮಾಡು. ಮಾನ್ಸಿ ಹೇಳ್ತಿರೋದು ಸರಿಯಾಗಿದೆ. ಈಗ ನಮ್ಮ ಕಂಪ್ನಿ ನಿನ್ನ ಮೇಲೆ ಡಿಪೆಂಡ್ ಆಗಿದೆ ಮೀರಾ. ನೀನು ಆಫೀಸ್ಗೆ ಹೋಗೋದೇ ಒಳ್ಳೆಯದು. ಶೋರ್, ನಾನು ಈಗಲೇ ಹೊರಡ್ತೀನಿ. ಆ್ಯಂಡ್ ಇನ್ನು ಏನೇ ಇದ್ದರೂ ಪ್ಲೀಸ್ ನನಗೆ ಕಾಲ್ ಮಾಡಿ. ಯಾ, ಟೇಕ್ ಕೇರ್. ಹಲೋ. ಹಾಂ ಅವ್ರ ಹೇಳ್ರಿ. ಹಾಂ, ಹೊಸಮನಿ ಸಂಜೀವಿನಿಗೆ ಫೋನ್ ಕೊಡಿ. ಮ್ಯಾಲದರ್ರಿ, ಕರಿತೀನಿ ರೀ. ಮಾಮ್, ನಾನು ಹೇಳ್ದಾಗ್ಲೇ ಇಲ್ಲಿಂದ ಹೊರಟಿದ್ದಿದ್ರೆ ಹೀಗೆಲ್ಲ ಅನ್ನಿಸ್ಕೋಬೇಕಾಗಿತ್ತಾ? ಇನ್ನು ನಡೀತಿರೋದೆಲ್ಲ ನೋಡ್ತಿದ್ರೆ ಏನೋ ವೇರ್ಡ್ ಅನ್ನಿಸ್ತಾ ಇದೆ. ಅಮ್ಮ, ನಾವು ಅನು ನೋಡ್ಕೊಂಡು ಬರಕ್ಕೆ ಹೋಗಣ್ವಾ ಪ್ಲೀಸ್? ಅತ್ತಿಗೆ ಬೇಡ ಅಂತ ಹೇಳಿದಾಗ ನೀನು ಅಲ್ಲೇ ಇದ್ದೆ ಅಲ್ವಾ? ಅವ್ರು ಒಂದು ಸತಿ ಬೇಡ ಅಂತ ಹೇಳಿದ್ಮೇಲೆ ಮುಗೀತು, ಯಾರ ಮಾತು ಕೇಳಲ್ಲ. ಅಮ್ಮವ್ರು, ಶಾರದಮ್ಮ ಅವರು ನಿಮ್ಮ ಜೋಡಿ ಮಾತಾಡ್ಬೇಕಂತೆ ಫೋನ್ ಮಾಡಿದ್ರಿ. ಸರಿ, ನಡಿ ಬರ್ತೀನಿ. ಏನೋ ಆರ್ಯ ಬರ್ತಿದ್ದಾನಾ? ಹೌದು, ಅವ್ನು ಬಂದಿದ ತಕ್ಷಣ ಅನುಗೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳೋದು ಬೇಡ. ಸುಮ್ಮನೆ ಗಾಬರಿ ಆಗ್ತಾನೆ. ಈಗ ನಾನು ಮನೆಗೆ ಬರ್ತಾ ಇದ್ದೀನಿ. ನಾನೇ ಆರ್ಯನ್ ಜೊತೆ ನಿಧಾನವಾಗಿ ಮಾತಾಡಿ ವಿಷಯ ತಿಳಿಸ್ತೀನಿ. ಯಾಕಂದರೆ ಅನು ಮತ್ತು ಮಗು ಕಂಡೀಷನ್ ಸರಿಯಾಗಿ ತಿಳ್ಕೊಂಡು ಹೇಳಿದ್ರೆ ಒಳ್ಳೇದು ಅನಿಸುತ್ತೆ. ಸರಿ ಅತ್ಗೆ, ನಾವ್ಯಾರೂ ಅನು ಬಗ್ಗೆ ಏನೂ ಹೇಳಲ್ಲ. ಏನಂತಮ್ಮ? ಅದು ಆರ್ಯ ಬರ್ತಿದ್ದಾನಂತೆ. ಅಲ್ಲ, ಆರ್ಯ ಬರ್ತಿದ್ರೆ ನೀನ್ ಯಾಕೆ ಇಷ್ಟು ಗಾಬರಿ ಆಗ್ತಿದ್ಯಾ? ಏನು ಇಲ್ಲ. ಈ ಅಮ್ಮಂಗೇನಾಯ್ತು? ಬರ್ತಿರೋದು ಜೀಸು ತಾನೆ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ.
ಓ, ಇಲ್ಲಿವರೆಗೂ ಯಾಕೆ ಫೋನ್ ಮಾಡಲಿಲ್ಲ ಅಂದ್ಕೊಂಡಿದ್ದೆ. ಬಂದೇ ಬಿಡ್ತು. ಹೇಳಿ ಮೇಡಮ್, ಏನು ಸಮಾಚಾರ? ಖುಷಿಯಾಗಿರೋದು ನಿನಗೆ ಅಲ್ವಾ? ನೀನ್ ಹೇಳಬೇಕು ಏನ್ ಸಮಾಚಾರ ಅಂತ. ಯಾಕೆ, ನಿಮಗೆ ಖುಷಿ ಆಗಿಲ್ವಾ? ಅದೆಲ್ಲ ಬಿಡು, ನೀನ್ ಎಲ್ಲಿದ್ಯಾ? ಯಾಕೆ, ನನ್ನ ಅಜ್ಞಾತ ಸ್ಥಳದ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ಕುತೂಹಲ? ಏನಿಲ್ಲ, ಹಾಗೆ ಸುಮ್ಮನೆ ಕೇಳ್ದೆ. ಆದ್ರೆ ಜೆಂಡೆ, ನಿನ್ನ ಧೈರ್ಯನ ಮೆಚ್ಚಲೇಬೇಕು. ನಾನು ಅನುನ ಹೇಗೆ ದೂರ ಮಾಡೋದು ಅಂತ ಮಾತ್ರ ಕೇಳಿದೆ. ಆದರೆ ನೀನು ಅನುನ ಇಲ್ಲಿಂದ ಇನ್ನು ಎಲ್ಲದರಿಂದ ದೂರ ಮಾಡಬೇಕು ಅಂತ ಹೇಳಿದಾಗ ನಾನು ನಿನ್ನನ್ನು ನಂಬಿರಲಿಲ್ಲ. ಆದರೆ ಈಗ ನಂಬಿಕೆ ಬಂತು. ಆಸ್ಪತ್ರೆಯಿಂದ ಏನಾದರೂ ಸುದ್ದಿ ಬಂತ? ಅನು ಹೊಟ್ಟೆನಲ್ಲಿ ಮಗುನೇ ಇಲ್ಲ ಅಂತ ಡಾಕ್ಟರ್ ಹೇಳಿದ್ ಕೇಳಿ ಹರ್ಷ ಅತ್ತಿಗೆಗೆ ಫೋನ್ ಮಾಡಿ ಹೇಳ್ದ. ಆಮೇಲೆ ಅತ್ತಿಗೆ ಬಾಯಲ್ಲಿ ಕೇಳ್ದೆ. ಎಸ್. ಹಾ, ಇನ್ನೊಂದು ಮುಖ್ಯವಾದ ವಿಷಯ. ಆರ್ಯವರ್ಧನ್ ಬರ್ತಿದ್ದಾನಂತೆ. ಏರ್ಪೋರ್ಟಿಂದ ಮೋಸ್ಟ್ಲಿ ಹೊರಟಿರ್ಬೇಕು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬರ್ತಾನೆ. ಈ ವಿಷಯಗಳೆಲ್ಲ ಗೊತ್ತಾದ್ಮೇಲೆ ಏನು ಮಾಡ್ತಾನೋ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ದಿನಗಳ ಮಟ್ಟಿಗೆ ನೀನೆಲ್ಲಾದರೂ ದೂರ ಹೊರಟು ಹೋಗು. ಬರಲಿ ಬರಲಿ. ಸ್ನೇಹ ದ್ವೇಷಕ್ಕೆ ತಿರುಗಿದ್ರೆ ಏನಾಗತ್ತೆ ಅನ್ನೋದು ಅವನಿಗೂ ಗೊತ್ತಾಗೆ. ಅದು ನಿಮ್ಮಿಬ್ಬರಿಗೆ ಸಂಬಂಧಪಟ್ಟಿದ್ದು ಝೇಂಡೆ. ನಾನು ಅನುಗೆ ನೀನು ಹೀಗೆಲ್ಲ ಆಕ್ಸಿಡೆಂಟ್ ಮಾಡು ಅಂತ ಹೇಳಲಿಲ್ಲ. ಅವಳನ್ನ ದೂರ ಮಾಡೋ ಉಪಾಯ ಮಾತ್ರ ನಿನಗೆ ಕೇಳಿದ್ದು ಅನ್ನೋದು ನೆನಪೆ. ಅನು ದೂರ ಆದರೆ ಮಾತ್ರ ನಮಗ್ ಬೇಕಾದ ಹಾಗೆ ಬದುಕ್ಬೋದು ಅಂತ ಹೇಳಿದ್ದು. ಹಾಗೆ ಈಗ ಆರ್ಯ ಬಂದು ನನ್ನ ಪ್ರಶ್ನೆ ಮಾಡಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ನಾಳೆ ಏನಾದರೂ ನೀನು ಸಿಕ್ಕಾಕೊಂಡಾಗ ನನ್ನ ಹೆಸರು ಹೇಳಿದ್ರೆ ನಿನ್ನ ಉದ್ದೇಶ ಏನೇನಿತ್ತು ಅಂತ ನಾನು ಹೇಳಬೇಕಾಗತ್ತೆ ಅನ್ನೋ ವಿಷಯ ನಿನಗೂ ಚೆನ್ನಾಗಿ ನೆನಪಿರಲಿ. ಇಷ್ಟೊತ್ತು ನೀವು ಮಾತಾಡಿದ್ರಲ್ಲಿ ನನಗೆ ಬೇಕಾಗದಿದ್ದು ಆರ್ಯ ಮಾತ್ರ. ಅವನು ಬರ್ತಿದ್ದಾನೆ ಅನ್ನೋದು ನನಗೆ ಖುಷಿ ಆಗ್ತದೆ. ಅಂದ್ರೆ ನಿನಗೆ ಮಿಕ್ಕ ವಿಷಯಗಳು ಮುಖ್ಯ ಅನ್ನಿಸ್ತಿಲ್ವಾ? ನೋಡು ಝೆಂಡೆ, ಅನುನ ಈ ಮನೆಯಿಂದ ದೂರ ಮಾಡಬೇಕು ಅಂತ ನನ್ನ ತಲೆಗೆ ತುಂಬಿದವನು ನೀನೆ. ಮೆಸೇಜ್ ಮಾಡಿದವನು ನೀನೆ, ಫೋನ್ ಮಾಡಿದವನು ನೀನೆ. ಆರ್ಯ ಬರ್ತಾ ಇದ್ದಾನ. ಅವನನ್ನ ವೆಲ್ಕಮ್ ಮಾಡೋಕ್ಕೆ ಅನು ಆಲ್ಮೋಸ್ಟ್ ಅರೆಜೀವಾಗಿದ್ದಾಳೆ. ಅವಳು ಹೊಟ್ಟೆಲಿ ಮಗು ಬೇರೆ ಇಲ್ಲ. ಇದಕ್ಕಿಂತ ಒಳ್ಳೆ ಸಮಯ ಬೇಕಾ? ಒಳ್ಳೆ ಸಮಯ, ಒಳ್ಳೆ ಸಮಯ. ಯಾರೇ ಅದು? ಇಷ್ಟು ಹತ್ರ ಬಂದು ಬೇಕಾಗ್ತಿರಲ್ಲ, ಗೊತ್ತಾಗೋದಿಲ್ವಾ? ಜೇಂಡೆ, ಯಾರ ಜೊತೆ ಮಾತಾಡ್ತಿದ್ದೆ? ಅದು ನನ್ನ ಹಳೆ ಫ್ರೆಂಡು. ತುಂಬಾ ದಿನ ಆಯ್ತು ಭೇಟಿಯಾಗಿ, ಆದ್ರೆ ಭೇಟಿಯಾಗೋಣ ಅಂತ ಅಂತಿದ್ದು ಅಷ್ಟೇ. ಸುಳ್ಳು. ನೀನು ಸುಳ್ಳು ಹೇಳ್ತಿದ್ಯಾ? ಸುಳ್ಳ?
ನಾನು ಯಾಕೆ ಹೇಳಿ ಕಂದ? ಮಾಮ್, ನೀನು ಜೇಂಡೆ ಅಂತ ಹೇಳಿದ್ದು ನನಗೆ ಕೇಳಿಸ್ತು. ಈ ಜೇಂಡೆ ಅಂದ್ರೆ ಗೋಡನಲ್ಲಿರೋ ಜಾಂಬಿ ತಾನೆ? ಅವನು ನಿನ್ ಫ್ರೆಂಡಾ? ಟೆಲ್ ಮಿ ಮಾಮ್, ಅವನು ನಿನ್ ಫ್ರೆಂಡಾ? ಭಾವನಾ, ನೀನು ಹೀಗೇನಾ? ವಾಟ್? ಹೀಗೇನಾ ಅಂದ್ರೆ? ಇಷ್ಟು ದಿನ ನೀನ್ ಅಕ್ಕ ನನ್ನ ಮೇಲೆ ಅನುಮಾನ ಪಡ್ತಿದ್ಲು, ಈಗ ನೀನು. ನಿಮ್ಗೆ ಈ ಅಮ್ಮನ ಬಗ್ಗೆ ಅಯ್ಯೋ ಅಂತ ಅನ್ಸೋದೇ ಅಲ್ವಾ? ನಾನು ಏನೇ ಮಾಡಿದ್ರು ಅದು ನಿನಗೋಸ್ಕರ ಮತ್ತೆ ನಿಮ್ಮ ಅಕ್ಕ ಆರಾಧನಾಗೋಸ್ಕರ ಅಂತ ಯಾಕೆ ಅನ್ಸಲ್ಲ? ಇವತ್ ನೀನ್ ಹಾಕೊಂಡಿರೋ ಈ ಕಾಸ್ಟ್ಲಿ ಬಟ್ಟೆ, ನೀನ್ ಬಳಸೋ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸು, ನೀನು ಓದಿದ ಹೈ ಸ್ಟ್ಯಾಂಡರ್ಡ್ ಸ್ಕೂಲು ಕಾಲೇಜು, ಇದೆಲ್ಲ ನಿಮ್ಮಮ್ಮಗೆ ಸುಮ್ಮನೆ ಬಂದ್ಬಿಡ್ತು ಅನ್ಕೊಂಡಿದ್ಯಾ? ನಿಮ್ಮಪ್ಪ ನನ್ನ ಜೊತೆ ಬರೀ ಜಗಳ ಆಡೋದ್ರಲ್ಲೇ ಕಾಲ ಕಳೆದ್ಬಿಟ್ಟ. ಆದ್ರೆ ನಾನು ನಿಮ್ಮಿಬ್ರಿಗೋಸ್ಕರ ಎಷ್ಟು ಶ್ರಮ ಪಟ್ಟಿದ್ದೀನಿ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಮಾತಾಡಬೇಡ. ಈಗ ನನಗೂ ಜೇಂಡೆಗೂ ಪರಿಚಯ ಇದೆ ಅಂತ ತಿಳ್ಕೊಂಡು ನೀನು ಏನ್ ಮಾಡ್ತೀಯ? ಹೋಗಿ ಮನೆಯವ್ರಿಗೆಲ್ಲ ಹೇಳ್ತೀಯಾ? ಹೋಗು, ಹೇಳು. ಆಗ ಈ ಮನೆಯವರೆಲ್ಲ ಸೇರ್ಕೊಂಡು ಆ ಖದೀಮ ಜೇಂಡೆ ಜೊತೆ ನನ್ನನ್ನು ಜೈಲಿಗೆ ಕಳಿಸ್ತಾರೆ. ಆಗ ಅಕ್ಕ ತಂಗಿ ಇಬ್ರು ನೆಮ್ಮದಿಯಾಗಿರ್ಬೋದು. ಮಾಮ್, ಏನ್ ಹೇಳ್ತಿದ್ಯಾ ನೀನು? ಡಾಕ್ಟರ್, ಆರ್ ಯು ಶ್ಯೂರ್? ನೀವೇನ್ ಹೇಳ್ತಿದ್ದೀರಾ ಅನ್ನೋ ಬಗ್ಗೆ ಖಾತ್ರಿ ಇಟ್ಕೊಂಡು ಮಾತಾಡ್ತಿದ್ದೀರಾ? ಐ ಆಮ್ ಶ್ಯೂರ್ ಅಬೌಟ್ ಮೈ ಸ್ಟೇಟ್ಮೆಂಟ್. ಅನು ಪ್ರೆಗ್ನೆಂಟ್ ಅಲ್ವೇ ಅಲ್ಲ? ಡಾಕ್ಟರ್, ಅನು ಸ್ಕ್ಯಾನಿಂಗ್ ಮಾಡಿಸಿದ್ಲು. ಡಾಕ್ಟರ್ ಹೇಳಿದಾಗೆ ಎಲ್ಲ ಮೆಡಿಸಿನ್ಸ್ ತಗೋತಾ ಇದ್ಲು. ಅವ್ಳು ಪ್ರೆಗ್ನೆಂಟ್ ಆಗಿರೋದಕ್ಕೆ ತಾನೇ ಇವೆಲ್ಲ ಫಾಲೋ ಮಾಡ್ತಿದ್ದಿದ್ದು. ಅನ್ನೋದು ಲಾಸ್ಟ್ ಟೈಮ್ ರಿಪೋರ್ಟಲ್ಲಿ ಏನು ಬಂದಿತ್ತು? ಅವಳು ಸ್ಕ್ಯಾನಿಂಗ್ ಮಾಡಿಸಿ ತುಂಬಾ ದಿವಸಗಳಾಗಿತ್ತು. ಆದ್ರೆ ಮಗು ಇದ್ದಿದ್ದಂತೂ ನಿಜ. ಅದನ್ನು ನಾನು ಸುಳ್ಳು ಅಂತ ಹೇಳ್ತಾ ಇಲ್ಲ. ಆಗ ಅವರು ಪ್ರೆಗ್ನೆಂಟ್ ಆಗಿದ್ರು ಅನ್ಸುತ್ತೆ. ಆಮೇಲೆ ಮಗು ಬೇಡ ಅನಿಸಿ ಮೇ ಬಿ ಅಬಾರ್ಷನ್ ಮಾಡಿಸ್ಕೊಂಡಿರ್ಬೋದು. ಅದನ್ನು ಹೇಳೋದಕ್ಕೆ ನಿಮ್ಮ ಹತ್ರ ಧೈರ್ಯ ಸಾಲದೆ ಮುಚ್ಚಿಟ್ಟಿರ್ಬೋದು ಅನಿಸುತ್ತೆ. ಡಾಕ್ಟರ್, ನೀವು ಜೀವ ಉಳಿಸೋ ಕೆಲಸದಲ್ಲಿರೋರು ಹೀಗೆ ಸುಮ್ಮನೆ ಆರೋಪ ಮಾಡೋದು ತಪ್ಪಲ್ವಾ? ನಮ್ಮ ಮನು ಬಗ್ಗೆ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾನು ಡಾಕ್ಟರ್, ಹಾಗೆಲ್ಲ ಏನೇನೋ ಹೇಳೋಕ್ಕಾಗಲ್ಲ ಮೇಡಮ್. ನನ್ನ ಸೊಸೆ ಬಗ್ಗೆ ನಿಮ್ಮ ಅನಾಲಿಸಿಸ್ ತಪ್ಪಿರ್ಬೋದು ಡಾಕ್ಟರ್. ಅಥವಾ ನಿಮ್ಮ ಟ್ರೀಟ್ಮೆಂಟಿಂದ ಅನು ಮಗುಗೆ ಏನಾದ್ರು ತೊಂದರೆ ಆಗಿರ್ಬೋದು. ಅದಕ್ಕೆ ಹೀಗೆ ಮಾತಾಡ್ತಿದ್ದೀರಾ ಅನ್ಸುತ್ತೆ. ಮೇಡಮ್, ಹೀಗೆ ಅಲಿಗೇಷನ್ ಮಾಡೋಕ್ಕೆ ಮುಂಚೆ ನಿಜ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬರೋ ಪೇಷಂಟಲ್ಲಿ ಯಾರು ಪ್ರೆಗ್ನೆಂಟು ಯಾರು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಿಲ್ಲದೆ ಇರೋ ಡಾಕ್ಟರ್ಸ್ ಇಲ್ಲಿ ಯಾರೂ ಇಲ್ಲ. ನಿಮ್ಮ ಸೊಸೆ ಹಿಂದೆ ಪ್ರೆಗ್ನೆಂಟ್ ಆಗಿದ್ರೋ ಏನೋ ಗೊತ್ತಿಲ್ಲ, ಬಟ್ ರೈಟ್ ನೌ ಶಿ ಈಸ್ ನಾಟ್ ಕ್ಯಾರಿಯಿಂಗ್ ಎನಿ ಬೇಬಿ. ನೀವೆಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೋಬೋದು. ಡಾಕ್ಟರ್, ಇದು ಹೇಗೆ ಸಾಧ್ಯ? ಏನೇ ಆದರೂ ನಿನ್ನ ಕೆಟ್ಟ ಬುದ್ಧಿನ ಬಿಡೋದಿಲ್ಲ ಅಲ್ವಾ ಜೆಂಡೆ? ಸರಿ, ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ಯಾ? ನನಗೆ ಜರ್ನಿ ಮಾಡಿ ಸುಸ್ತಾಗಿದೆ. ಹೌದು, ನಿನ್ನ ಮನೆಯಿಂದ ಇಲ್ಲಿಗೆ ಹೇಗೆ ಬಂದೆ? ಆ ವಿಷಯ ನಿನಗೆ ಬೇಡ. ಗಾಡಿ ನಿಲ್ಲಿಸು. ನಿಲ್ಲಿಸ್ತೀನಿ, ಆದರೆ ಇಲ್ಲಲ್ಲ, ಎಲ್ಲಿ ನಿಲ್ಲಿಸ್ಬೇಕೋ ಅಲ್ಲಿ ನಿಲ್ಲಿಸ್ತೀನಿ. ಕೊನೆಯದಾಗಿ ನಿನಗೆ ಅರ್ಥ ಮಾಡಿಸೋದನ್ನೆಲ್ಲ ಮಾಡಿಸಿ ನಿನ್ನ ಮನಸ್ಸನ್ನು ರಿಪೇರಿ ಮಾಡಿನೇ ಇಲ್ಲಿಂದ ಕಳಿಸೋದು. ಜೆಂಡೆ ಜೆಂಡೆ,
ಮತ್ತೆ ನೀನು ಕುಸುರಿ ಕೆಲಸ ಮಾಡ್ತಾ ಇದೆಯಾ. ಈಗಾಗಲೇ ತುಂಬಾ ಸಲ ಪ್ರಯತ್ನ ಮಾಡಿದ್ಯಾ, ಆದ್ರೆ ಪ್ರತಿ ಸಲ ಫೇಲ್ ಆಗ್ತಾನೆ ಇದೆಯಾ. ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ? ನೋಡು, ನನ್ನನ್ನು ರಾಜನಂದಿನಿ ವಿಲಾಸಕ್ಕೆ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮುಂಚೆ ನಾನೀಗ ನಿನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನೋ ಅಲ್ಲಿಗೆ ನೀನು ಬರಲೇಬೇಕು. ಸುಮ್ಮನೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಡ ಆರ್ಯ. ಸುಬ್ಬ, ಅನು ಮಾತಾಡ್ತಿದ್ದಾಳೆ. ಅನು ಅನು ಹೇಗಿದೆಯಮ್ಮ? ಹೇಗಿದೆಯಾ? ಅಮ್ಮ, ಸರ್ ಇಲ್ಲಮ್ಮ. ಅವ್ರು ಯಾಕಿಲ್ಲ? ಅದಕ್ಕೆ ದಾದಾ ಇನ್ನೇನು ಬಂದ್ಬಿಡ್ತಾರೆ. ಡೋಂಟ್ ವರಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಪ್ಲೀಸ್. ನಾನು ಅವ್ರನ್ನ ಈಗಲೇ ನೋಡಬೇಕು. ಅವ್ರ ಹತ್ರ ತುಂಬ ಮಾತಾಡಬೇಕು. ಅನು, ಬ್ರೋ ಇನ್ಲಾ ಬರ್ತಾರೆ. ಯು ಟೇಕ್ ರೆಸ್ಟ್. ಹೌದು ಅನು, ಇನ್ನೇನು ಆರ್ಯ ಬರ್ತಾ ಇದ್ದಾನೆ ಮನೆಗೆ. ನೀನು ಹೇಗಿದ್ಯಮ್ಮ? ಒಂಥರ ತುಂಬ ಸುಸ್ತು ಅಮ್ಮ. ನನಗೇನು ಗೊತ್ತಾಗ್ತಿಲ್ಲ. ತುಂಬ ಸಂಕಟ ಆಗ್ತಿದೆ. ಆರ್ಯ ಸರ್ ಬರ್ತಾರಲ್ಲ? ಬರ್ತಾರೆ ಮಗ. ನೀನು ಮಾತಾಡಿ ಆಯಾಸ ಮಾಡ್ಕೋಬೇಡ. ಮಲ್ಕೊಂಡು ನಿದ್ದೆ ಮಾಡು. ನೀ ಎಚ್ಚರ ಆಗೋದ್ರೊಳಗೆ ಅಳಿಯಂದ್ರು ಬಂದ್ಬಿಡ್ತಾರೆ. ಅಪ್ಪ, ನಾನು ನಿದ್ದೆ ಮಾಡಿ ಮತ್ತೆ ಕಣ್ಬಿಡ್ಲಿಲ್ಲ ಅಂದ್ರೆ ಅನು ಬಿಡ್ತೋನೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ದಯವಿಟ್ಟು ನನ್ನನ್ನು ಮನೆಗೆ ಕರ್ಕೊಂಡು ಹೋಗಿ. ನಾನು ಆರ್ಯ ಸರ್ನ ನೋಡಬೇಕು. ನನಗೆ ಇರೋದಕ್ಕೆ ಇಷ್ಟ ಆಗ್ತಿಲ್ಲ.